ನೋಡ್ಕೊಳ್ಳಿ ಕ್ವಶನ್ನು. ಇಸ್ ದ ಸೆಟ್ ಆಫ್ ವೆಕ್ಟರ್ಸ್ 4 0 2 1 2 1 3 4 2 3 4 7 2 3 1 4 ಆರ್ ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಕೇಳ್ತಾರೆ. ಲೀನಿಯರ್ಲಿ ಡಿಪೆಂಡೆಂಟಾ ಅನ್ಇಂಡಿಪೆಂಡೆಂಟ್ ಅಂತ ಕೇಳಿದ್ರೆ ಇದು ಕ್ವಶನ್ ಬಂದು ಲೀನಿಯರ್ಲಿ ಇಂಡಿಪೆಂಡೆಂಟ್ ಅಂತ ಇದೆ. ಈಗ ನೋಡಿ ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಬರ್ಕೊಳ್ಳಿ. ಈಗ 4 0 2 1 ಇಲ್ಲಿ ಬರೀರಿ. 4 0 2 1. ನೆಕ್ಸ್ಟ್ ಆಮೇಲೆ ಇದನ್ನ ಬರೀರಿ 2 1 3 4. ಆಮೇಲೆ ಇದನ್ನ ಬರೀರಿ 2 3 4 7. ಆಮೇಲೆ ಇದನ್ನ ಬರೀರಿ 2 3 1 4. ನೋಡಿ ಲೀನಿಯರ್ಲಿ ಇಂಡಿಪೆಂಡೆಂಟ್ ಕೇಳಿದ್ರೆ ನೀವೇನು ಮಾಡಬೇಕು, ರ್ಯಾಂಕ್ ರೋ ಎಚೆಲಾನ್ ಫಾರ್ಮ್ನ ಫೈಂಡ್ ಮಾಡಬೇಕು. ರೋ ಎಚೆಲಾನ್ ಫಾರ್ಮ್ ಆಫ್ ಎನ ಫೈಂಡ್ ಮಾಡೋದು ಯಾವ ಥರ ಅಂದರೆ ನೋಡಿ ಇದನ್ನ ರೆಫರೆನ್ಸ್ ತೊಗೋಬೇಕು. ರೆಫರೆನ್ಸ್ 1 ಇದ್ದರೆ ಒಳ್ಳೆಯದು, 0 ಇರಬಾರ್ದು. 1 ಕೆಳಗಡೆ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. 0 ಇದ್ದರೆ ಯಾವುದಾದ್ರೂ ನಂಬರ್ ಇರೋದು ಯಾವುದಾದ್ರೂ ತೊಗೋಬೋದು, ಅರ್ಥ ಆಗ್ತಿದೆ. ಆದರೆ 0 ಮಾತ್ರ ಇರಬಾರ್ದು. ಈಗ ನೋಡಿ ಇದು ರೆಫರೆನ್ಸ್, ಇದನ್ನ 3ನ ನೀವೇನು ಮಾಡಬೇಕು, 0 ಮಾಡಬೇಕು. ಗೊತ್ತಾಯ್ತಲ್ವ? ನೋಡಿ ಈ ಸ್ಟಾರ್ ಮಾರ್ಕ್ಸು ಈ ಡಬ್ಬ ನೀವು ಪೆನ್ಸಿಲಲ್ಲಿ ಹಾಕ್ಬಿಟ್ಟು ರಫ್ ಮಾಡಿಬಿಡಿ. ಇದು ರಫ್ ವರ್ಕು, ಇದೆಲ್ಲ ರೈಟಲ್ಲಿ ಬರೆಯೋದೆಲ್ಲ ರಫ್ ವರ್ಕು. ಗೊತ್ತಾಗ್ತಿದೆಯಲ್ವ? ಇದು ಮಾತ್ರ ಬರಿಬೇಕು ನೀವು. ನೋಡಿ ಫಸ್ಟು ಈ 2ನ ಈ ಡಬ್ದಲ್ಲಿರೋ ಎಲಿಮೆಂಟ್ನ 0 ಮಾಡೋಣ. ಯಾವುದು? ಈ ಡಬ್ದಲ್ಲಿರೋ ಎಲಿಮೆಂಟ್ನ. ಇಲ್ಲಿ ಡಬ್ದಲ್ಲಿ ಎಲಿಮೆಂಟ್ ಇರೋದು +2. ನಾವೇನು ಬರ್ಕೋಬೇಕು, -2 ಅಂತ ಬರ್ಕೋಬೇಕು. ಡಿವೈಡೆಡ್ ಬೈ ರೆಫರೆನ್ಸ್ ಎಲಿಮೆಂಟ್ 4ನ ಇಲ್ಲಿ ಬರೀಬೇಕು. ಕ್ಯಾಲ್ಸಿಯಲ್ಲಿ -2/4 ಮಾಡಿ. -2 ಡಿವೈಡೆಡ್ ಬೈ 4 ಆನ್ಸರ್ -1/2 ಬರುತ್ತೆ. -1/2 ಬರ್ಕೊಳ್ಳಿ. ಆಮೇಲೆ ಫಸ್ಟು ಸ್ಟಾರ್ ಎಲಿಮೆಂಟ್ ಇದೆಲ್ಲ ಯಾವ ರೋಲ್ ನೋಡಿ. ಸ್ಟಾರ್ ಯಾವ ರೋಲ್ ಇದೆ, R1 ಅನ್ನ ಮೇಲ್ಗಡೆ ಬರ್ಕೊಳ್ಳಿ. ಆಮೇಲೆ ಡಬ್ಬ ಇದೇ ತಾನೇ, ಈ ಡಬ್ಬದ ಎಲಿಮೆಂಟ್ ತಾನೇ 0 ಮಾಡ್ತಿರೋದು. ಈ ಡಬ್ಬ ಯಾವ ರೋಲ್ ಇರೋದು, R2, ಅದನ್ನ ಇಲ್ಲಿ ಬರ್ಕೊಳ್ಳಿ. R2 ಆಮೇಲೆ ಈ R2ನ ಇಲ್ಲಿ ಫಸ್ಟ್ R2 ರೀಪ್ಲೇಸ್ ಬೈ ಅಂತ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. 2 × R2 2R2 -1 × R1 ಅಂದರೆ 1 × 2 ಅಂದರೆ 2 ಅಲ್ವ, 1 × 3 ಅಂದರೆ 3. ಅದೇ ಥರ 1 × R1 ಅಂದರೆ R1. ಇದನ್ನ ಮೇಲ್ಗಡೆ ಮಲ್ಟಿಪ್ಲೈ ಮಾಡೋದನ್ನ ಇಲ್ಲಿ ಬರ್ಕೊಳ್ಳಿ. ಫಸ್ಟ್ ಇದು ಬರೆದು ಆಮೇಲೆ ಇದು ಬರೆದು ಇನ್ನೂ ಪ್ರಾಬ್ಲಮ್ ಇಲ್ಲ. ಗೊತ್ತಾಯ್ತಲ್ವ? ಈ ರೋ ಆಪ್ರೇಷನ್ ಏನು ಕ್ರಿಯೇಟ್ ಆಗಿದೆ ಅದನ್ನ ಇಲ್ಲಿ ಕೆಳಗಡೆ ಬರ್ಕೊಳ್ಳಿ. R2 gives rise to 2R2 - R1. ಈಗ ಅದೇ ಥರ ಈ 2ನ 0 ಮಾಡಬೇಕು. ಈ ಡಬ್ಬ ಅಂದ್ಕೊಳ್ಳಿ, ಈ ಡಬ್ಬದ ಒಳಗಡೆ ಇರೋ 2ನ 0 ಮಾಡಬೇಕು. ಅದನ್ನ 2 0 ಮಾಡೋಕ್ಕೆ ಈ ಡಬ್ಬದ ಎಲಿಮೆಂಟ್ ಏನು 2 +2ನ ನಾವು -2 ಬರ್ಕೋಬೇಕು. ಡಿವೈಡ್ ಬೈ ರೆಫರೆನ್ಸು ಕ್ಯಾಲ್ಸಿಲ್ ಮಾಡಿದ್ರೆ ಇದು -1/2 ಬರುತ್ತೆ. ಈಗ ನೋಡಿ ಸ್ಟಾರ್ದು ರೋ ಯಾವುದು, ಅದು ಮೇಲ್ಗಡೆ ಬರೀಬೇಕು R1. ಇದನ್ನ 0 ಮಾಡ್ತಿರೋದಲ್ವ, ಇದು ಯಾವುದು ರೋದು R3, ಅದನ್ನ ಕೆಳಗಡೆ ಬರ್ಕೋಬೇಕು. ಫಸ್ಟ್ ಇದು R3 ರೀಪ್ಲೇಸ್ ಬೈ ಅಂತ ಬರ್ಕೋಬೇಕು. ಬರೆದಾದ್ಮೇಲೆ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. 2 × R3 - R1 ಇಲ್ಲಿ ಬರ್ಕೋಬೇಕು. R3 ರೀಪ್ಲೇಸ್ ಬೈ 2 × R3 - R1. ನೆಕ್ಸ್ಟ್ ಈ ಡಬ್ದಲ್ಲಿರೋ ಎಲಿಮೆಂಟ್ನ 0 ಮಾಡಬೇಕು. ಇದು +2 ಇದೆ, ನಾವು -2/4 ಅಂತ ಬರೀಬೇಕು. -2 ಬೈ ರೆಫರೆನ್ಸು. ಆಮೇಲೆ -2/4 ಕ್ಯಾಲ್ಸಿಲ್ ಮಾಡಿದ್ರೆ -1/2 ಬರುತ್ತೆ. ಹೇಗೇನು ಸ್ಟಾರ್ ಯಾವ ರೋಲ್ ಇರೋದು R1 ಮೇಲ್ಗಡೆ ಬರ್ಕೋಬೇಕು. 0 ಮಾಡ್ತಾ ಇರೋದು ಈ ಡಬ್ದಲ್ಲಿರೋ ಎಲಿಮೆಂಟ್. ಈ ಡಬ್ಬ ಎಲ್ಲಿರೋದು R4ಅಲ್ಲಿ, R4 ಕೆಳಗಡೆ ಬರ್ಕೋಬೇಕು. ಫಸ್ಟ್ R4 ರೀಪ್ಲೇಸ್ ಬೈ ಬರ್ಕೋಬೇಕು. ಆಮೇಲೆ ಇದನ್ನ ಇದಕ್ಕೆ 2 × R4 - R1 2 × R4 - R1 ಇದನ್ನ ಬರ್ಕೊಳ್ಳಿ. ಈಗ ನೋಡಿ ಇಲ್ಲಿ R1 ರೀಪ್ಲೇಸ್ ಮಾಡ್ತಾ ಇಲ್ಲ, R1 ರೀಪ್ಲೇಸ್ ಬೈ R1. R2 ರೀಪ್ಲೇಸ್ ಮಾಡ್ತಾ ಇದ್ದೀವಿ. R2 replaced by 2R2 minus R1.
R3 ರೀಪ್ಲೇಸ್ ಮಾಡ್ತಾ ಇದ್ದೀವಿ. R3 ರೀಪ್ಲೇಸ್ ಬೈ 2R3 ಮೈನಸ್ R1. R4 ರೀಪ್ಲೇಸ್ ಮಾಡ್ತಾ ಇದ್ದೀವಿ 2R4 ಮೈನಸ್ R1. ಈಗ ಇಲ್ಲಿ ರೈಟಲ್ಲಿ ಏನಿದೆ R1 ಅದನ್ನ ಬರೆದು ಕೋಲನ್ ಹಾಕ್ಕೊಳ್ಳಿ. R1 ಕೋಲನ್. ಇಲ್ಲಿ ರೈಟಲ್ಲಿ ಏನಿದೆ 2R2 ಮೈನಸ್ R1 ಬರ್ಕೊಬಿಡಿ, ಕೋಲನ್ ಹಾಕಿ. ಆಮೇಲೆ ಈ ರೈಟಲ್ಲಿರೋದನ್ನ ಬರ್ಕೊಳ್ಳಿ, ಕೋಲನ್ ಹಾಕಿ 2R3 ಮೈನಸ್ R1. ಆಮೇಲೆ ಈ ರೈಟಲ್ಲಿರೋದನ್ನ ಬರೀರಿ 2R4 ಮೈನಸ್ R1. ಈಗ R1 ಬದಲು ಎ ಹಾಕ್ಕೊಳ್ಳಿ, ಇದು 2B ಮೈನಸ್ ಎ ಹಾಕ್ಕೊಳ್ಳಿ, 2C ಮೈನಸ್ ಎ ಹಾಕ್ಕೊಳ್ಳಿ, 2D ಮೈನಸ್ ಎ ಹಾಕ್ಕೊಳ್ಳಿ. ಇದನ್ನ ಬರ್ಕೊಬಿಡೋಣ. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಬಿಡಿ. ಎ ಸಿ ಹೊಡೆದು ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ 2B ಮೈನಸ್ ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ 2C ಮೈನಸ್ ಆಲ್ಫಾ ಎ ಆಲ್ಫಾ ಇಂಟೆಗ್ರಲ್ 2D ಮೈನಸ್ ಎ ಆಲ್ಫಾ. ಇದು ಗೊತ್ತಾಗ್ತಿಲ್ಲ. ಈಗ ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಹೊಡೀರಿ. ಎ ಹೊಡೀರಿ. ಎ ಎಷ್ಟು 4 2 2 2. ಆನ್ಸರ್ 4000. ಅದನ್ನ ಬರ್ಕೊಬಿಡಿ. ಎ ಮ್ಯಾಟ್ರಿಕ್ಸ್ ಬಂತು 4000 ಈಕ್ವಲ್ 0133 ಹೊಡೀರಿ. 0133. ಆನ್ಸರ್ 0 2 6 6 equal 2 3 4 1 2 3 4 1 2 4 6 0. ನೆಕ್ಸ್ಟ್ ಏನು ಮಾಡಬೇಕು, ಇದು ಇದೈತಲ್ವ, ಇದು 1 4 7 4. ಆನ್ಸರ್ ಒಂದು 1 7 13 7. ನೋಡಿ ಇಷ್ಟಾಯಿತು. ಇಷ್ಟಾದಮೇಲೆ ಏನು ಮಾಡಬೇಕೀಗ, ಇದನ್ನ ರೆಫರೆನ್ಸ್ ತಗೋಬೇಕು. ಇದ್ರ ಕೆಳಗಡೆ ಈ 2 ಎಲಿಮೆಂಟ್ನ 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಸೇಮ್ ಪ್ರೊಸೀಜರು. ಫಸ್ಟ್ ಏನು ಮಾಡಬೇಕು, ಈ ಡಬ್ಬದ ಕೆಳಗಡೆದ ಎಲಿಮೆಂಟ್ನ ನಾವು 0 ಮಾಡಬೇಕು. ನೋಡಿ, ಈ ಡಬ್ಬದ ಎಲಿಮೆಂಟ್ ಏನು, ಇಲ್ಲಿ ರಫ್ ಬರ್ಕೋತೀನಿ. ಈ ಡಬ್ಬದ ಎಲಿಮೆಂಟು +6 ಇದೆ, ನಾವು -6 ಅಂತ ಬರ್ಕೋಬೇಕು. ಡಿವೈಡೆಡ್ ಬೈ ರೆಫರೆನ್ಸ್ದು ಎಲಿಮೆಂಟ್ ಯಾವುದು 2. -6/2 ಮಾಡಿ. -6/2 ಈಸ್ -3. -3ನ ಮೇಲ್ಗಡೆ ಬರ್ಕೊಳ್ಳಿ. -3ನ -3/1 ಅಂತ ಬರ್ಕೊಳ್ಳಿ. -3/1 ಆಲ್ಸೋ -3. ಆಮೇಲೆ ರೆಫರೆನ್ಸ್ ಯಾವ ರೋದು ಮೇಲ್ಗಡೆ ಬರ್ಕೊಳ್ಳಿ. R2. ಈ 6 ಇದೆಯಲ್ಲ, ಈ ಡಬ್ಬ ಇದೆಯಲ್ಲ, ಅದು ಯಾವ ರೋ, ಈ ಡಬ್ಬದ 6 ತಾನೇ ನೀವು 0 ಮಾಡ್ತಾ ಇರೋದು. ಈ ಡಬ್ಬ ಯಾವ ರೋದು ನೋಡಿ, R3. ಆಮೇಲೆ ಫಸ್ಟ್ ಇದನ್ನ ಬರೀರಿ. R3 ಗಿವ್ಸ್ ರೈಸ್ ಟು, ಫಸ್ಟ್ ಇದನ್ನ ಮಲ್ಟಿಪ್ ನೋಡಿ. 1 × R3 R3 -3 × R2 -3R2. ಫಸ್ಟ್ ಇದನ್ನ ಬರ್ಕೊಬಿಡಿ. ಇಲ್ಲಿ ಒಂದು ರೋ ಆಪ್ರೇಷನ್ ಫಾರ್ R3 ಕ್ರಿಯೇಟ್ ಆಯಿತು. R3 ಗಿವ್ಸ್ ರೈಸ್ ಟು R3 -3R2. ನೆಕ್ಸ್ಟ್ ಈಗ ಈ 6ನ 0 ಮಾಡೋಣ. ಈ ಡಬ್ಬದ ಎಲಿಮೆಂಟ್ 6, ಈ ಡಬ್ಬದ ಎಲಿಮೆಂಟ್ 6ನ 0 ಮಾಡೋದು ಯಾವ ಥರ, ಅಗೇನ್ ಈ ಡಬ್ಬದ ಎಲಿಮೆಂಟ್ 6 ಇದೆಯಲ್ಲ, ಅದು -6 ತೊಗೊಳ್ಳಿ. ಡಿವೈಡೆಡ್ ಬೈ ರೆಫರೆನ್ಸ್ ಎಲಿಮೆಂಟ್ ಯಾವುದು 2. -6/2 ಈಸ್ -3/1. ಫಸ್ಟು ರೆಫರೆನ್ಸ್ದು ರೋ ಯಾವ್ದು ಬರ್ಕೊಳ್ಳಿ, R2. ಈ ಡಬ್ಬದ ರೋ ಯಾವ್ದು ಬರ್ಕೊಳ್ಳಿ, R4. R4 ಇಲ್ಲಿ ಬರ್ಕೊಂಡು ಯೂಸ್ ರೈಸ್ ಟು 1 × R4 ಅಂದರೆ R4 -3R2. ಇದನ್ನ ಇಲ್ಲಿ ಬರ್ಕೊಳ್ಳಿ.
R4 gives rise to R4 minus 3 ಹರ್ಟ್. ಆಮೇಲೆ ಏನು ಮಾಡಬೇಕು ಇಲ್ಲಿ ನೋಡಿ R1 R2 ರಿಪ್ಲೇಸ್ ಮಾಡ್ತಾ ಇಲ್ಲ. R1 replaced by R1 only, R2 replaced by R2 only. ಬರೀ ರಿಪ್ಲೇಸ್ ಮಾಡ್ತಾ ಇರೋದು R3 ರಿಪ್ಲೇಸ್ ಬೈ R3 minus 3 R2 ಮತ್ತು R4ನ ರಿಪ್ಲೇಸ್ ಮಾಡ್ತಾ ಇದ್ದೀವಿ. R4 ರಿಪ್ಲೇಸ್ ಬೈ R4 minus 3 R2. ಈಗ R1 ರೈಟ್ ಏನು R1, R2ದು ರೈಟ್ ಏನು R2, R3ದು ರೈಟ್ ಏನು R3 minus 3 R2 ಫುಲ್ ಬರಿಬೇಕು. ಆಮೇಲೆ ಕೋಲನ್ ಹಾಕಬೇಕು. ಇದು R3 minus R2. R4ದು ರೈಟ್ ಏನು R4 minus 3 R2. ಗೊತ್ತಾಗ್ತಿದೆಯಲ್ವ? ಇದು ಎ, ಇದು ಬಿ, ಇದು ಸಿ ಮೈನಸ್ 3B. ಏನಿಲ್ಲ, R1 ಬದಲು ಎ ಹಾಕಿ, R2 ಬದಲು ಬಿ ಹಾಕಿ, ಕೋಲನ್ ಇದ್ದರೆ ಕೋಲನ್ ಹಾಕಿ, R3 ಬದಲು ಸಿ ಹಾಕಿ, -3 ಬದಲು -3 ಹಾಕಿ, R2 ಬದಲು ಬಿ ಹಾಕಿ, ಕೋಲನ್ ಬದಲು ಕೋಲನ್ ಹಾಕಿ, R ಬದಲು ಡಿ, -3 ಬದಲು -3, R2 ಬದಲು ಬಿ. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಿಂಗೆ ನೋಡ್ಕೊಳ್ಳಿ, ಆಲ್ಫಾ ಎ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಬಿ, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಸಿ -3B, ಆಲ್ಫಾ ಇಂಟೆಗ್ರಲ್, ಆಲ್ಫಾ ಡಿ -3 ಆಲ್ಫಾ ಬಿ. ಕ್ಯಾಲ್ಕುಲೇಟ್. ಈಗ ಇಲ್ಲಿ ನೀವು ಎ ಮ್ಯಾಟ್ರಿಕ್ಸ್ ಈಕ್ವಲೆಂಟು ಅಂತ ಬರೆದು ಇದ್ರ ಕೆಳಗಡೆ ಈಗ ನೋಡಿ ಎ ಏನು ಫಸ್ಟ್ ಕಾಲಮಲ್ಲಿ ಎ ಇರೋದೇನು 4 0 0 0. ಫಸ್ಟ್ ಕಾಲಮ್ ಎಲಿಮೆಂಟ್ಸ್ನ ಹೊಡೀರಿ, ಆನ್ಸರ್ ಬರೀರಿ 4 0 0 0. ನೆಕ್ಸ್ಟ್ ಸೆಕೆಂಡ್ ಕಾಲಮ್ ಎಲಿಮೆಂಟ್ಸ್ ಬಂದು 0 2 6 6. ಏನು ಬರುತ್ತೆ 0 2 0 0. ಮೂರನೇ ಕಾಲಮ್ದ ಎಲಿಮೆಂಟ್ಸ್ಗಳನ್ನ ಹೊಡೀರಿ. ಈಗ ಯಾವ್ದು 2 4 6 0. 2 4 6 0. ಆನ್ಸರ್ 2 4 -6 -12. ನೆಕ್ಸ್ಟ್ ಫೋರ್ತ್ ಕಾಲಮ್ A1 B7 C13 D7. ಏನು ಬರುತ್ತೆ 1 7 -8 -14. ಫೋರ್ತ್ ಕಾಲಮು ಬರೆದಾಯಿತು. ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಈಗ ಇದನ್ನ ರೆಫರೆನ್ಸ್ ತಗೋಬೇಕು, ಇದನ್ನ 0 ಮಾಡಬೇಕು. ಗೊತ್ತಾಗ್ತಿದೆಯಲ್ವ? ಇದನ್ನ ಮಾಡೋದು ಯಾವ ಥರ ಅಂದರೆ ಮಾಮೂಲು. ಈಗ ಫಸ್ಟ್ ಏನು ಈಗ ನೋಡಿ ಇದು -12 ಇದೆಯಲ್ಲ, ಈ ಡಬ್ಬದ ಎಲಿಮೆಂಟ್ ಏನಿದೆ -12 ಅದನ್ನ 0 ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ನೋಡಿ +12 ಡಿವೈಡ್ ಮೈನಸ್ ಸೈನ್ ಚೇಂಜ್ ಮಾಡಿ, +12 -12ನ +12 ಬರೀರಿ, ಡಿವೈಡ್ ಬೈ -6 ಹಂಗೆ ಇರಲಿ. ಇದ್ರದ್ದು ಸೈನ್ ಚೇಂಜ್ ಮಾಡಬೇಡಿ. ಇದು ಹೆಂಗಿದೆ, ಇದು ಸೈನ್ ಡಬ್ಬದ ಮಾತ್ರ ಸೈನ್ ಚೇಂಜ್ ಮಾಡಬೇಕು, ಸ್ಟಾರ್ ಎಲಿಮೆಂಟ್ನ ಸೈನ್ ಚೇಂಜ್ ಮಾಡೋಂಗಿಲ್ಲ. 12 ಬೈ -2 ಡಿವೈಡ್ ಬೈ 1 ಅಂದ್ಕೊಳ್ಳಿ. ಈಗ ಸ್ಟಾರ್ ಇದೆಯಲ್ಲ ಯಾವ ರೋಲ್ ಇದೆ R3. ಈ ಡಬ್ಬ ಇದೆಯಲ್ಲ -12 ಎಲಿಮೆಂಟ್ ಇದೆಯಲ್ಲ ಅದು ಯಾವ ರೋಲ್ ಇದೆ R4. ಇಲ್ಲಿ ನೋಡಿ ಫಸ್ಟ್ R4 ಯೂಸ್ ರೈಸ್ ಟು ಅಂತ ಹೊಡೆದು ಆಮೇಲೆ 1 × R4 ಏನಾಗುತ್ತೆ R4 -2 R3 ಆಗುತ್ತೆ. ಗೊತ್ತಾಗ್ತಿದೆಯಲ್ವ? ಇದನ್ನ ಬರ್ಕೋಬೇಕಿಲ್ಲ. R4 use raised to R4 - 2 R3.
ಇಲ್ಲಿ ನೋಡಿ, ಇಲ್ಲಿ R1 ಏನೂ ರಿಪ್ಲೇಸ್ ಮಾಡ್ತಾ ಇಲ್ಲ, R2 ಏನೂ ರಿಪ್ಲೇಸ್ ಮಾಡ್ತಾ ಇಲ್ಲ, ಬರೀ R4 ಮಾತ್ರ ರಿಪ್ಲೇಸ್ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ R1 ರಿಪ್ಲೇಸ್ ಬೈ ನ್ಯೂ R1, R2 ರಿಪ್ಲೇಸ್ ಬೈ R2ನೇ, R3 ರಿಪ್ಲೇಸ್ ಬೈ ಏನು ಅದು R3ನೇ, ಅದು R4ಗೆ ನ್ಯೂ R4 ಬರುತ್ತೆ, ಅದು ಬಂದು R4 - 2R3. ನೋಡಿ, ಇದು ರೈಟ್ ಏನು R1 ಬರ್ಕೊಳ್ಳಿ, ಕೋಲನ್ ಬರೀಬೇಕು. R2ದು ರೈಟ್ ಏನು R2 ಬರ್ಕೊಳ್ಳಿ, ಕೋಲನ್ ಬರೀಬೇಕು. R3 ರೈಟ್ ಏನು R3 ಕೋಲನ್ ಬರೀಬೇಕು. R4ಗೆ ರೈಟ್ ಏನು R4 - 2R3. ಈಗ ಕ್ಯಾಲ್ಸಿಲಿ ನೀವು ಯಾವ ಥರ ಇದು ಮಾಡ್ಕೋಬೇಕು, A B C D - 2C ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬಿಡಿ. ಆಲ್ಫಾ A ಆಲ್ಫಾ ಇಂಟೆಗ್ರಲ್, ಆಲ್ಫಾ B ಆಲ್ಫಾ ಇಂಟೆಗ್ರಲ್, ಆಲ್ಫಾ C ಆಲ್ಫಾ ಇಂಟೆಗ್ರಲ್, ಆಲ್ಫಾ D - 2 ಆಲ್ಫಾ C ಕ್ಯಾಲ್ಕುಲೇಟ್. ಇಲ್ಲಿ A ಅಂದರೆ 4 0 0 0 ಏನು ಬರುತ್ತೆ, A ಮ್ಯಾಟ್ರಿಕ್ಸ್ ಈಕ್ವಲೆಂಟು 4 0 0 0. ನೆಕ್ಸ್ಟ್ ಸೆಕೆಂಡ್ ಕಾಲಮ್ 0 2 0 0 0 2 0 0. ಥರ್ಡ್ ಕಾಲಮ್ 2 4 -6 -12 2 4 -6 0. ನೆಕ್ಸ್ಟ್ A1 B7 C -8 D -14 1 ಆಮೇಲೆ ಈಕ್ವಲ್ ಹೊಡೀರಿ 7 -8 2. ನೋಡಿ, ಇಷ್ಟಾಯಿತು. ಎಚೆಲಾನ್ ಫಾರ್ಮ್ ತಂದಾದಮೇಲೆ ಅಂದರೆ ಇದು ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ 0 ಮಾಡ್ಕೊಳ್ಳೋದೇ ಎಚೆಲಾನ್ ಫಾರ್ಮ್. ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರ್ಬಿಡಿ, ದ ರೋ ಎಚೆಲಾನ್ ಫಾರ್ಮ್ ಆಫ್ A has no 0 rows. 0 rows ಇಲ್ಲ ಅದಕ್ಕೆ, and hence we conclude that the set A is ಲೀನಿಯರ್ಲಿ 0 ರೋ ಇದ್ದರೆ ಲೀನಿಯರ್ಲಿ ಡಿಪೆಂಡೆಂಟು. 0 ಲಿಂಕ್ OD ಅಂದ್ಕೊಳ್ಳಿ, 0D ಅಂದ್ಕೊಳ್ಳಿ, ಆ ಥರ 0 OD ಅಂದರೆ 0 ಇದ್ದರೆ ಡಿಪೆಂಡೆಂಟು, 0 ಇಲ್ಲ ಅಂದರೆ ಲೀನಿಯರ್ಲಿ ಇಂಡಿಪೆಂಡೆಂಟ್. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದು ನೋಡಿ, ಇದೆಲ್ಲ ರೈಟಲ್ಲಿರೋದೆಲ್ಲ ರಫ್ ವರ್ಕು, ಬರೆಯೋದೇನು ಬೇಕಾಗಿಲ್ಲ, ನಿಮಗೆ ಕಲಿಯೋಕ್ಕಷ್ಟೇ.